चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददं सिद्धारूढमहं भजे सिद्धारूढमहं भजे सिद्धारूढमहं भजे। श्री गुरु परब्रह्मणे नमः। यं शैवासमुपासते शिव इति ब्रह्मेति वेदान्तिनो बौद्धा बुद्धयति प्रमाणपटवाः कर्तेति नैयायिकाः नित्यत जैन शासनरत कर्मेति मीमांसका स्वयं वो दधातु वाञ्छितफलं त्रैलोक्यनाथो विभुः। ओंकारपञ्जरशुकीम् उपनिषदुद्यानकेलिकलकण्ठी आगमविपिनमयूरी आल्यामन्तर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। जय मंगलम जय नमः पार्वती। सद्गुरुनाथ महाराज की भोला चामुंडेश्वरी माता सकल साधु संत महाराज। जय मंगलम जय नमः पार्वती। पुरतनंतर तीव्र सिद्धनु परम सद्गुरुवरननेयुत मेರೆಯುವ ಚಿಂತಾಮಣಿ ಆಶ್ರಮಕ್ಕೆ ಹೋಗಲ್ಕೆ ಹರುಷದಿಂದ ಸ್ವಾಮಿಗಳು ಸತ್ಕರಿಸಿಕೊಳ್ಳಿಸುತ್ತ ನಮಿಸಲು ಸರ್ವ ಶಿಷ್ಯರು ನಮಿಸಿಕೂತರು ತಮ್ಮ ಕಳಗಳಲ್ಲಿ
ಕಮ್ಮತ್ತಳಗಳಲ್ಲಿ ಅದ್ವೈತಾಮೃತವರ್ಷಿಣೀಂ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾಮನುಸಂಧರಾಮಿ ಭಗವದ್ಗೀತೆ ಭಗವದ್ವೇಷಿಣಿ. ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಪೊಡಮಟ್ಟು ಅಂದಿನಿಂದ ಇಂದಿನ ಪರ್ಯಂತರ ಶಿಷ್ಯ ಪ್ರಶಿಷ್ಯ ಪ್ರವಾಹ ರೂಪದಿಂದ ವೇದಾಂತ ವಿದ್ಯೆಯನ್ನು ಪ್ರಚಾರ ಮಾಡಿದ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಸ್ಮರಿಸಿಕೊಂಡು, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನಿನವರೆಗೆ ಶ್ರವಣ ಮಾಡಿದ್ದೇವೆ ಆನೆಗುಂದಿಯ ಆಸ್ಥಾನದಲ್ಲಿ ಮಹಾರಾಜನಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಆತನಿಗೆ ತತ್ವಮಸಿ ಮಹಾವಾಕ್ಯವನ್ನು ತಿಳಿಸಿ ಮನನಗೈಯಲಿಕ್ಕೆ ಹೇಳಿ ಅಲ್ಲಿ ಕೆಲವು ದಿವಸ ಇದ್ದು ಮುಂದೆ ಅಪ್ಪ ಅವರು ಸಂಚಾರ ಮಾಡಲಿಕ್ಕೆ ಹೊರಟರು. ಆ ಸತ್ಪುರುಷರ ಲೀಲೆ ಬಹಳ ಅಮೃತೋಪಮವಾಗಿರ್ತಕ್ಕಂಥ ಲೀಲೆ ಅದು. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಅದು ಸಂಜೀವಿನಿ ಇದ್ದಂತೆ ಯಾವಾಗಲೂ. ಸಿದ್ಧಾರೂಢರು ಆನೆಗುಂದಿಯನ್ನು ಬಿಟ್ಟು ಮುಂದೆ ಚಿಂತಾಮಣಿ ಆಶ್ರಮಕ್ಕೆ ಬಂದರು. ಆ ಚಿಂತಾಮಣಿ ಆಶ್ರಮದಲ್ಲಿ ಇದ್ದಂಥ ಗುರುಗಳು ಶಿಷ್ಯ ಸಮೇತ ಬಂದು ಎದುರುಗೊಂಡು ಕರ್ಕೊಂಡು ಹೋಗಿ ಉಚಿತಾಸನದಲ್ಲಿ ಕೂಡಿಸಿದರು. ಎಲ್ಲ ಶಿಷ್ಯರು ನಮಸ್ಕಾರ ಮಾಡಿದರು. ಅದರೊಳಗೊಬ್ಬ ನಮಸ್ಕಾರ ಮಾಡಿದ ಶಿಷ್ಯ. ನಮಸ್ಕಾರ ಮಾಡಿ ಅವ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಪ್ಪ ಅವ್ರಿಗೆ, ಅಲ್ರಿ ಅವನ ಹೆಸರು ಬ್ರಹ್ಮಾನಂದ ಎಂದು. ಇವು ಏನಾಗಿರ್ತಾವಂದ್ರೆ ತಮಗೂ ಏನು ತಿಳಿಯಂಗಿಲ್ಲ, ತಿಳಿದವ್ರು ಹೇಳಿದ್ದೂ ಕೇಳೋಂಗಿಲ್ಲ, ಅಂಥದ್ದೊಂದು ಎಬಡಿ ಕಂಪನಿ ಇರ್ತದೆ. ಇದು ವಿಚಾರಕ್ಕೆ ಆಸ್ಪದನ ಕೊಡಂಗಿಲ್ಲ ಅವ್ರು ಯಾವಾಗಲೂ. ಅವ ಏನು ಮಾಡಿದ, ಸಿದ್ಧಾರೂಢರಿಗೆ ಬಂದು ನಮಸ್ಕಾರ ಮಾಡಿ, ಅಲ್ರಿ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತದಲ್ಲ, ಇದರ ಅರ್ಥ ಏನು ಅಂತ ಕೇಳಿದ. ಇವು ಹೇಳಬಹುದು ಅರ್ಥ, ತಿಳ್ಕೋಬೇಕಲ್ರಿ. ಅದಕ್ಕಂತಾರೆ ಬೈಕಮಾತ್ಮನಾತ್ಮವೆಲ್ಲಂ ತಿಳಿಯುತ್ತಿಯ ಪರ ಭೋಗದಿಚ್ಛಯ ಕಳೆದು ಷಟ್ ಸಂಪತ್ತೆಯ ಕೆಳವು ಬಂದಿದ್ದ ಬಳಿಕ ಮತ ಪದ ರಥವೈ ಮೇನ್ ಸುಲಲಿತಾತ ಎಂಬ ಪದವಂ ಕ್ರಿಯ ಹೇತು ವಾಚಕ ಮೇನ್ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ. ಕೇಳು ಕೂಡ್ರು ಅಂತಾರ. ನಿನಗೇನು ಹೇಳ್ತಾರೆ ನನ್ಲಿಲ್ಲ ಅವರು ಸಿದ್ಧಾರೂಢರು. ಅವು ಕೇಳಿದ್ರು ಉಳಿದವರಿಗೆಲ್ಲ ಅರ್ಥ ಆಗ್ತದಲ್ಲ ಅಂತ ಕೂಡು ಅಂತೇಳಿ ಕೂಡಿಸಿ. ಅಥೋ ಬ್ರಹ್ಮ ಜಿಜ್ಞಾಸ. ಅಥ ಶಬ್ದಕ್ಕೆ ಅರ್ಥ ಏನು? ಅಥ ಶಬ್ದಕ್ಕೆ ಅರ್ಥ ಆಮೇಲೆ ಎಂಬುದಾಗಿ. ಆಮೇಲೆ ಅಂದ್ರೆ ಯಾಮೇಲೆ? ಸೂತ್ರಗಳು ಬಹಳ ಕಿಮ್ಮತ್ತಿನವು.
ಯಾಮೇಲೆ ಅಂತ ಕೇಳಿದ್ರೆ, ಯಾವನು ಶಮದಮಾದಿ ಸದ್ಗುಣ ಸಂಪನ್ನನಾಗಿ ಮೋಕ್ಷಕ್ಕೆ ಅಧಿಕಾರಿಯಾಗುವನೋ ಆಮೇಲೆ ಅಂತ ಅರ್ಥ. ಅಥಃ ಇದು ವೇದಾಂತ ವಿದ್ಯಾ ಗುಹ್ಯತರವಾಗಿರ್ತಕ್ಕಂಥ ವಿದ್ಯೆ ಇದು. ರಾಜವಿದ್ಯಾಂ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಎಲ್ಲರ ಪುಸ್ತಕ ಓದಿ ನೋಡಿಕೊಂಡೆ, ಎಲ್ಲರ ನಾನು ತಿಳಿದಂಗ ಅರ್ಥ ಮಾಡಿಕೊಂಡೆ ಆಗುವಂಗಿಲ್ಲ ಇದು. ಆದ್ದರಿಂದ ಆಮೇಲೆ ಇದಕ್ಕೆ ಶಬ್ದ, ಇದಕ್ಕೆ ಅರ್ಥ ಏನು ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನನು ಆದ ಮೇಲೆ. ಆಮೇಲೆ ಏನ್ ಮಾಡ್ಬೇಕವ ಅಂತ ಕೇಳಿದ್ರೆ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಬೇಕು. ಬ್ರಹ್ಮ ಜಿಜ್ಞಾಸ ಅಂದ್ರೇನು? ಬ್ರಹ್ಮ ವಿಷಯಕವಾದ ಯಥಾರ್ಥ ಪ್ರಮಾಣಗಳನ್ನ ಗುರುವಿನಿಂದ ಶ್ರವಣ ಮಾಡಬೇಕೆಂಬುದೇ ಅದರ ಯಥಾರ್ಥ ಅರ್ಥ ಆಗಿದೆ. ಸುಮ್ಸುಮ್ ಮಾಡೋಂಗಿಲ್ಲ, ಅದನ್ನು ಎಲ್ಲಾರ ಹೋಗಿ ಮಾಡೋಂಗಿಲ್ಲ, ಹ್ಯಾಂಗಾರ ಮಾಡೋಂಗಿಲ್ಲ. ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಅಲ್ಲೇ ಇಲ್ಲೇ ಮಾಡೋಂಗಿಲ್ಲ ಅಂತಾರೋ, ಅಲ್ಲೇ ಹೋಗ್ಬೇಕಂತ. ಎಲ್ಲೇ? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಏನ್ ಮಾಡ್ಲಿಕ್ಕೆ ಹೋಗ್ಬೇಕಲ್ಲಿ ಅಂತ ಕೇಳಿದ್ರೆ ತದ್ವಿಜ್ಞಾನಾರ್ಥಂ, ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ. ಯಾವುದನ್ನ? ಮುಮುಕ್ಷತ್ವ ಬಂದ ಮೇಲೆ ಯಾವುದನ್ನು ತಿಳಿಯಬೇಕಾಗಿದೆಯೋ ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ತದ್ವಿಜ್ಞಾನಾರ್ಥಂ ಸ್ವಗುರುಮೇವಾಭಿಗಚ್ಚೈ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆದ್ದರಿಂದ ತಮ್ಮ ಅಥ ಎಂಬು ಶಬ್ದ ಬಹಳ ಕಿಮ್ಮತ್ತಿಂದದ. ಈ ಅಥ ಜರ್ ಪಕ್ಕ ಗೊತ್ತಾಗಲಿಲ್ಲ ಅಂದ್ರೆ ಮುಂದೆ ಬ್ರಹ್ಮ ಜಿಜ್ಞಾಸ ಆಗುವುದಿಲ್ಲ. ಯಾವನಿಗೆ ಸಾಧನಗಳ ಪೂರ್ಣತೆ ಇಲ್ಲ ಅವನಿಗೆ ಸಿದ್ಧಾವಸ್ಥೆಯನ್ನು ಪಡೆಯುವ ಯೋಗ್ಯತೆ ಬರುವುದಿಲ್ಲ. ಯಾವನಿಗೆ ಸಾಧನಗಳ ಕೊರತೆ ಇದೆ ಅವನು ಸಿದ್ಧಾವಸ್ಥೆಯನ್ನ ಮುಟ್ಟಲಾರ. ಆದ್ದರಿಂದ ಸಿದ್ಧಾವಸ್ಥೆಯನ್ನು ಮುಟ್ಟಬೇಕಾಗಿತ್ತು ಅಂದ್ರೆ ಸಾಧನಗಳು ಪರಿಪಕ್ವ ದಶೆಗೆ ಬರಬೇಕು. ಈ ಸಾಧನಗಳ ನಂತರ ಅದನ್ನು ತಿಳಿಬೇಕು ನೋಡಪ್ಪ ಅಂದು ಕೂಡಲೇ ಅವ ಅಂದ ಅಥಾತೋ ಬ್ರಹ್ಮ ಜಿಜ್ಞಾಸ. ಆಮೇಲೆ ಅಂದ್ರೆ ಸಾಧನ ಸಂಪನ್ನನಾದ ಮೇಲೆ ಬ್ರಹ್ಮ ಜಿಜ್ಞಾಸವನ್ನ ಮಾಡು. ಇಷ್ಟ ಅವ್ರಿಲ್ಲ ಅಂದ. ಮತ್ತೇನ್ ಮಾಡ್ತೀರಿ? ಅವ್ಕ ತಮ್ಮ ಕಿಮ್ಮತ್ತು ಗೊತ್ತಿಲ್ಲ, ಶಾಸ್ತ್ರದ ಕಿಮ್ಮತ್ತು ಗೊತ್ತಿಲ್ಲ. ಇಷ್ಟ ಹೌದಿಲ್ಲೋ ಅಂದ ಕೂಡಲೇ ಅದ್ರೊಳಗಿದ್ದ ಒಬ್ಬ ಏನ್ ಮಾಡಿದ, ಸುಮ್ಮನೆ ಕೂಡ್ರ, ಗೊತ್ತಾಗ್ತದಿಲ್ಲ ನಿನಗೆ, ತಿಳ್ಕೋಬೇಕಾದ್ರೆ ಕೇಳ್ಬೇಕು, ಸುಮ್ಮನೆ ಕೇಳಲಿಕ್ಕೆ ಹೋಗ್ಬಾರ್ದು. ಅಹಂಕಾರ ಬಿಟ್ಟು ಜಿಜ್ಞಾಸ ಮಾಡಬೇಕು ಹೊರತಾಗಿ ಅಹಂಕಾರ ಇಟ್ಟುಕೊಂಡು ಜಿಜ್ಞಾಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾಗಲಿಂಗಪ್ಪನವ್ರಂತವ್ರ ಮುಂದೆ ಹೋಗಿ ಜಿಜ್ಞಾಸ, ಅದಕ್ಕೆ ಭಾಳ ಶಾಣೆ. ಒಂದ್ 3 ಮಂದಿ ಹೋದ್ರಂತೆ, ರಾತ್ರಿ ಟೈಮ್ ಅದು. ಅವ್ರೇನ್ ಮಾಡಿದ್ರು, ಒಳಗೆ ಹೋಗಿ ನಮಸ್ಕಾರ ಮಾಡಿದ್ರು. ಯಾಕೆ ಬಂದಿದ್ರಿ ಅಂದ. ಅದ್ರಾಗ ಒಬ್ಬ ಅಂದ, ನಾವು ಉಪದೇಶ ತಗೊಳಕ್ ಬಂದಿವ್ರಿ ಅಂದ. ಕುಂದ್ರ, ಇದೇನು? ನಾಗಲಿಂಗಪುರ ಶಾಸ್ತ್ರದಿಂದ ಹೇಳೋದು. ಇದೇನು? ಇದು ಗ್ವಾಳ್ರಿ ಅಂತ. ಗೊತ್ತಾಗತ್ತಿಲ್ಲ ನನಗೆ? ಗೊತ್ತಾಗುತ್ತೆ. ನಾ ಹೇಳಿದ್ ನಿಂಗೆ ತಿಳಿತೈತಿಲ್ಲ? ತಿಳಿತಿತ್ತು. ತಿಳಿದ್ರೆ ಮ್ಯಾಕ್ ಕೇಳಂತ. ಯಾವ ತಿಳಿದ್ರೆ ಅವ ಹೇಳುದಿಲ್ಲ, ಹೇಳ್ಮ್ಯಾಕ. ಇನ್ನೊಬ್ಬ ಒಂದ, ನಾ ಸ್ವಲ್ಪ ಬದ್ಲಿ ಮಾತಾಡ್ಬೇಕಂದ. ನೀ ಯಾಕೆ ಬಂದಿದ್ದೋ ಅಂತ ಕೇಳಿದ್ರು. ನಾವು ಉಪದೇಶಕ್ಕೆ ಬಂದೀವ್ರಿ ಅಂದವ. ಕೂಡು, ಇದೇನು ಗೊತ್ತಾಗುತ್ತಿಲ್ಲ? ಗೊತ್ತಾಗೋಲ್ರಿ. ಇಷ್ಟು ಗೊತ್ತಾಗೋಲ್ಲ, ಗೊತ್ತಾಗೋಲ್ಲ. ನಾ ಹೇಳಿದ್ ತಿಳಿವಲ್ದ್ರಿ. ಹಂಗ ನಾ ಹೇಳಿದ್ ನಿಂಗೆ ಗೊತ್ತಾಗೋದಿಲ್ಲ ಮ್ಯಾಕ್ ಕೇಳ. ಮೂರನೇವ ಇದಕ್ಕಿಂತ ಬೇರೆ ಹಾದಿ ಹಿಡಿಬೇಕಂದವ.
ಇದೇನು ಅಂತ ಕೇಳಿದ್ರು, ಸ್ವಲ್ಪ ಗೊತ್ತಾಗತ್ರಿ, ಸ್ವಲ್ಪ ಗೊತ್ತಾಗಲ್ರಿ ಅಂತ. ತಿಳಿದ್ ನೋಡಲ್ಲ, ತಿಳಿದ್ ನೋಡಕ್ಕೇನ್ರಿ, ತಿಳಿದಂಗ ಆಗ್ತದ್ರಿ, ಮತ್ ತಿಳಿವಲ್ರಿ ಅಂತ. ಹಂಗಾರ ನಾ ಹೇಳಿ ತಿಳ್ಕೊಳ್ಳೋ ಶಕ್ತಿ ಬರೋ ತನಕ ಬರಬೇಡ ಮ್ಯಾಗ ಕೇಳಂತ. ಅಂಥವ್ರ ಬೇಸಿ ಸಿದ್ಧಾರೂಢರು ಶಾಂತರು, ಗಂಭೀರರು, ಬ್ರಹ್ಮಾನುಭವಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರು. ಜಗತ್ತಿಗೆ ಇದು ತಿಳಿಬೇಕಂತ ಇಚ್ಛಾ ಬಂದರೂ ಸಾಕು, ತಿಳಿದ್ರೆ ಸಾಕು ಎಂಬುವ ಉದ್ದೇಶ ಅಪ್ಪ ಅವ್ರಿಗಿತ್ತು. ಅದಕ್ಕೆ ಸಿದ್ಧಾರೂಢರು ಅವನ ಪ್ರಶ್ನೆಗೆ ಉತ್ತರ ಕೊಟ್ಟರು ಕೂಡ ಅವ ಅಹಂಕರಿಸಿಕೊಂಡಿದ್ದನ್ನು ನೋಡಿ ಅದರ ಮಗ್ಗಲಿಕ್ಕೆ ಕುಂತ ಒಬ್ಬ ಅದನ್ನು ಪ್ರತಿಭಟನೆ ಮಾಡಿ ಹಂಗೆಲ್ಲ ಅನ್ನಬಾರದು ಅಂದ. ಅದಕ್ಕಂತಾರ ಅಪ್ಪ ಅವರು, ವರದಯಾರಸ ಪೂರಿತಾಂತ ಕರ್ಣದಿಂತಾಂ ಪೊರಟ ಸದ್ಗುರು ವರನ ವಾಕ್ಯವು ತಪದಿ ನಿರ್ಮಲ ಹೃದಯಮಾಗಿಪ್ಪ. ಪರಮ ಸಜ್ಜನ ಕರ್ಣದ್ವಾರದ ಸರಸದಿಂದಲೇ ಬೋಧಮಾಡು ಇರುವ ಕಾಲದೆ ಗರ್ವಯುತವ ಇವನು ನೀ ನುಡಿಯೇ, ಆ ವಾಕ್ಯವನು ನೀ ನುಡಿಯೇ. ದಯಾರಸ ಅಂತಃಕರಣಿಯಾಗಿರ್ತಕ್ಕಂಥ ಸದ್ಗುರುವರನ ವಾಕ್ಯ ನಿರ್ಮಲ ಅಂತಃಕರಣದಲ್ಲಿ ಅದು ಕರ್ಣದ್ವಾರ ಮುಖೇನ ಅದು ಹೋಗಿ ಸಿಂಚನವಾಯಿತು ಅಂದ್ರೆ ಅದಕ್ಕೊಂದು ಕಿಮ್ಮತ್ತದಪ್ಪ. ಹದವಾದ ಹಾಲು ಕಾಯ್ದು ಆರಿರುವ ಹಾಲಿಗೆ ಹೆಪ್ಪು ಕೊಟ್ಟ ಕಾಲದೊಳ್ ಮೇಲೆ ಉಪ್ಪು ಹಾಕಿದಂತೆ ತತ್ವಜ್ಞಾನದ ರಸ ಕೆಟ್ಟು ಹೋಗ್ತದೆ. ಅಪಶಬ್ದ ರಸಾಯನ ಕೃತಿ ಅಲ್ಲಿ ನಡೀತು ಅಂದ್ರೆ ಕ್ಷೋಭವಾಗುತ್ತದೆ, ಬೋಧೆ ಕೆಡುತ್ತದೆ. ಒಮ್ಮೊಮ್ಮೆ ಗುರು ಶಾಪನೂ ಆಗಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಗುರು ಶಾಪ ಅದು ಯಾವ ಹೊತ್ತಿಗೆ ಏನಾಗ್ತದೋ ಸ್ವಂತ ಅನುಭವಿಸುವ ಮಾರಾಯ. ಇದನ್ನ ನನ್ನ ದೃಷ್ಟಿಯೊಳಗೆ ಒಂದೊಂದು ಘಟನೆಗಳಾಗಿದ್ದು ನೋಡಿದ್ರೆ ಗುರು ಅನ್ನೋ ಶಬ್ದ ಮೈ ಜುಮ್ ಅನಿಸ್ತದೆ ಹೊರತು ಅದು ಸರಳ ಅನಿಸೋಲ್ಲ ನಮಗೆ ಇವತ್ತಿಗೂ. ಯಾಕಂದ್ರೆ ಯಾವತ್ತಿಗೆ ಏನಂತಾರೋ ಏನೋ, ಅವರು ಕರುಣೆಯಿಂದ ಹಾಡಿ ಹರಿಸಿದರೂ ಭವತಿಮಿರ ನಾಶವಾಗ್ತದೆ. ಅಕಸ್ಮಾತ್ ನಮ್ಮ ಶಾಸ್ತ್ರ ಪ್ರವೃತ್ತಿಯನ್ನು ಕಂಡು ಗುರು ಒಮ್ಮೆ ಏನಾರ ಅಂದ ಅಂತಂದ್ರೆ ಕೊನೆವರೆಗೂ ನಮಗೆ ಆ ಜ್ಞಾನ ಅದು ಬಿಸಿಲು ಗುದುರಿಯಾಗಿ ಹೋಗ್ತದೆ. ಮಾತು ತಿಳಿಬಹುದು, ವೇದಾಂತ ತಿಳಿಬಹುದು, ಬೇಕಾದಷ್ಟು ಓದಬಹುದು ನಾವು. ಪರಂತು ಗುರು ಅನುಗ್ರಹ, ಗುರುವಿನ ಕರುಣಾಚಾರ್ಯ ಇರಲಿಲ್ಲ ಅಂದ್ರೆ ಏನೇನೂ ಮಾಡ್ಲಿಕ್ಕಾಗುವುದಿಲ್ಲ. ಹಂಗ ಒಮ್ಮೊಮ್ಮೆ ಅವರು ಅನುಗ್ರಹಿಸಿದ್ರು ಕಲ್ಲು ಮಾತಾಡಬಹುದು. ಗೋಕರ್ಣಕ್ಕೆ ಬಂದ್ರು ಶಂಕರಾಚಾರ್ಯರು. ಗೋಕರ್ಣಕ್ಕೆ ಬಂದ್ರು, ಗೋಕರ್ಣದಲ್ಲಿ ವಾಸ್ತವ್ಯವಾಯಿತು. ಅನೇಕ ಜನರು ಬಂದು ದರ್ಶನ ತಗೋತಿದ್ರು. ಅಷ್ಟೊತ್ತಿಗೆ ಇಬ್ಬರು ದಂಪತಿಗಳು ತಮ್ಮ 16 ವರ್ಷದ ಮಗನ ಕರ್ಕೊಂಡು ಅಲ್ಲಿಗೆ ಬಂದ್ರು. ಏನ್ರಿ ಇವ ನಮ್ಮ ಮಗ, ಈಗ ಇವನಿಗೆ ವಯಸ್ಸು 16, ಇವನಿಗೆ ಬಾಯಿ ಇಲ್ಲ, ಮಾತಾಡುವಲ್ಲ. ನೀವು ಭಗವಾನ್ರಿದ್ದೀರಿ, ಶಂಕರನ ಅವತಾರ ಇದ್ದೀರಿ, ನನಗೆ ಹೆಂಗಾದ್ರೂ ಮಾಡಿ ನನ್ನ ಮಗನಿಗೆ ಮಾತಾಡುವ ಯೋಗ್ಯತೆಯನ್ನು ಕೊಡ್ರಿ. ಅವನು ನೋಡಿದ್ರು, ನೋಡಿ ಏನೋ ಮಾತಾಡುದಿಲ್ಲ ಅಂತಲ್ಲ, ಯಾರು ನೀನು ಕೇಳಿದ್ರು. ಯಾರು ನೀನು ಅಂತ ಕೇಳಿದ್ರೆ ಅವ ಹೇಳ್ತಾನ, ನಾಹಂ ಮನುಷ್ಯೋ, ಮುಂದೇನು ನಚದೇವ ಯಕ್ಷ, ನಾನು ಮನುಷ್ಯನಲ್ಲ, ದೇವನಲ್ಲ, ಯಕ್ಷ ಅಲ್ಲ, ಪುರುಷ ಅಲ್ಲ, ಸ್ತ್ರೀ ಅಲ್ಲ, ಜಾತಿ ಅಲ್ಲ, ವರ್ಣ ಅಲ್ಲ, ಆಶ್ರಮವಲ್ಲ, ಕುಲವಲ್ಲ, ನಿಜಬೋಧ ರೂಪನಾದ ಪರಿಪೂರ್ಣ ಬ್ರಹ್ಮ ನಾನಿದ್ದೇನೆ ಅಂತ ಹುಡುಗ.
ಅಂದು ಕೂಡಲೇ ತಂದೆ ತಾಯಿಗಳಿಗೆ ಆಶ್ಚರ್ಯ ಆತು. ಅವಾಗ ಶಂಕರ ಭಗವತ್ಪಾದರು ಅವನ ಆ ಶ್ಲೋಕಗಳನ್ನು ಕೇಳಿ ಅಂಗೈಯೊಳಗನ ನೆಲ್ಲಿಕಾಯಿಯಂತೆ ಈತನಿಗೆ ಬ್ರಹ್ಮಜ್ಞಾನವು ಕರತಲಾಮಲಕವಾಗಿರುವುದರಿಂದ ಇವನು ಹಸ್ತಾಮಲಕನೆಂಬ ಹೆಸರು ಬಂದು ನನ್ನ ಹತ್ರ ಇರಲಿ ಅಂತ ಹೇಳಿದರು. ಇಲ್ಲಿವರೆಗೆ ಅವ್ರು ಕೂಡಿ ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದ್ರೆ, ನಾ ಮಾತಾಡಿದ್ದವ್ರು ತಿಳಿಯುವುದಿಲ್ಲ, ಅದಕ್ಕೆ ನಾನು ಮಾತಾಡಲಿಲ್ಲ ಅಂತ ಹೇಳಿದ್ರು. ಗುರು ಅನುಗ್ರಹ ಎಂಬುದು ಬಹಳ ಕಿಮ್ಮತ್ತಿಂದಿರ್ತದೆ ಏನ್ರಿ. ಸಹಜ ಮಾತಾಡಿದ್ರೂ ಅದು ಹಿತೋಪದೇಶ ಇರ್ತದೆ. ಅದಕ್ಕೆ ನೋಡಪ್ಪ, ಅಪಶಬ್ದಗಳನ್ನು ನುಡಿದು ಕ್ಷೋಭ ಮಾಡಿಕೊಳ್ಳುವುದರಿಂದ ಆಗುವುದೇನು ಅಂತ ಕೇಳಿದ್ರೆ, ಸತ್ಯ ಅದು ಕೆಟ್ಟು ಹೋಗುತ್ತದೆ, ಸರಿಯಾಗಿ ತಿಳಿಯುವುದಿಲ್ಲ. ನಿನಗೆ ಮೇಣಿ ಗರ್ವ ಸಲ್ಲುವುದೇ. ಏನ್ ದೊಡ್ಡ ಪಂಡಿತ್ ನೀನು? ಶುಕ ಋಷಿಯೋ? ಶುಕನಂತೆ ವಿರಾಗಿ ಇದ್ದೀಯೋ? ಜನಕನಂತೆ ರಾಜರ್ಷಿಯಾಗಿದ್ದೀಯೋ? ವೇದವ್ಯಾಸನಂತೆ ಮುನಿಯಾಗಿದ್ದೀಯೋ? ಮಾರುತಿಯಂತೆ ವಿನಯಗಳಿಂದ ಕೂಡಿದ್ದೀಯೋ? ಗುರುಭಕ್ತಿಗಳಲ್ಲಿ ಒಂದರ ನಿನಗೆ ಸಿದ್ಧಿಸೇದನ ತಮ್ಮ. ಅದೇ ಚಿಂತಾಮಣಿ ಆಶ್ರಮದಲ್ಲಿ ಕೇಳ್ತಿದ್ದೀ ದಿನ ಶಾಸ್ತ್ರವನ್ನ. ನಿನಗಿರುವ ಈ ಅಹಂಕಾರ ಏನು ಪ್ರಯೋಜನ ಅಂತ ಕೇಳ್ತಾರ. ಮಾರುತಿಯ ವಿನಯ, ಮಾರುತಿಯ ಶಕ್ತಿ ಎಷ್ಟು ಅಗಾಧ ಇತ್ತು ಅಂದ್ರೆ ಮಾರುತಿಯ ವಿನಯವನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರ. ಶ್ರೀರಾಮಚಂದ್ರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಕಾಲದಲ್ಲಿ ಕಪಿಸೈನ್ಯ ದೊಡ್ಡ ದೊಡ್ಡ ಪರ್ವತಗಳನ್ನು ತಂದು ನೀರಿನಲ್ಲಿ ಹಾಕ್ತಿತ್ತು. ರಾಮ ದೂರ ಕೂತಿದ್ದ. ಈ ಕಟ್ಟಡ ಕಟ್ಟವರು ದೊಡ್ಡ ದೊಡ್ಡ ಇಂಜಿನಿಯರು, ನಳ, ನೀಲ, ಅಂಗದ, ಜಾಂಬುವಂತ ಮೊದಲಾಗಿರ್ತಕ್ಕಂಥವ್ರು. ಜಾಂಬುವಂತನಾದ ಮುದುಕ ಒಮ್ಮೊಮ್ಮೆ ತಂದ್ರು 100 ಪರ್ವತ ತಗೊಂಬಂದು ಒಗಿತಿದ್ದ ಸಮುದ್ರದೊಳಗೆ. ನಡೆದಿತ್ತು. ಅಲ್ಲಿ ಏನು ಮಜಾ ಇತ್ತು? ಸಮುದ್ರ ರಾಜ ರಾಮನಿಗೆ ವಚನ ಕೊಟ್ಟಿದ್ದ, ನೀನು ಲಂಕೆಯಲ್ಲಿ ಹೋಗಿ ರಾವಣನ ಸಂಗಡ ಯುದ್ಧ ಮಾಡಿ ಮರಳಿ ಬರುವ ಪರ್ಯಂತರ ನೀನು ಹಾಕಿದ ಕಲ್ಲುಗಳನ್ನ ಈ ಸಮುದ್ರದಲ್ಲಿ ತೇಲುವಂತೆ ಮಾಡುತ್ತೇನೆ ಹೊರತು ಮುಳುಗಿಸುವುದಿಲ್ಲ ಅಂತ ವಚನ ಕೊಟ್ಟಿದ್ದ. ಆ ಕಲ್ಲು ತೇಲ್ತಾ ಇದ್ದು ಆಶ್ಚರ್ಯ. ಆ ಕಲ್ಲು ತೇಲುವಾಗ ಏನ್ ಮಾಡ್ತಿದ್ರು ಕಪಿಗಳು? ಕಲ್ಲಿನ ಮೇಲೆ ಶ್ರೀ, ಒಂದು ಕಲ್ಲಿನ ಮೇಲೆ ರಾ, ಒಂದು ಕಲ್ಲಿನ ಮೇಲೆ ಮ ಬರಿಬೇಕು. ಅವನು ಸಿಕ್ಕಾಬಟ್ಟಿ ಒಗಿಬೇಕು. ಅವು ತೇಳ್ಕೋಂತ ಬಂದು ಶ್ರೀ, ಶ್ರೀರ್ ಮುಂದೆ ರಾ, ರಾದ ಮುಂದೆ ಮ ಬಂದು ಶ್ರೀರಾಮ ಅಂತ ಆಗ್ತಿತ್ತು. ಇದನ್ನು ರಾಮ ದೂರ ಕುಂತು ನೋಡ್ತಾನೆ. ರಾಮನ ಅಂಗರಕ್ಷಕನಾಗಿ ಮಾರುತಿ ಇದ್ದಾನೆ. ಮಾರುತಿ ನೋಡು, ಅಲ್ಲೋ ಮಾರುತಿ ನೋಡ, ಕಲ್ಲು ಹೆಂಗ್ ತಿಳ್ತಾವು, ಶ್ರೀರಾಮ್ ಶ್ರೀರಾಮ್ ಅಂತ ಆಗ್ತಾವು ಅಂದ ರಾಮ. ಅಪ್ಪ, ಕಪಿಗಳು ಮಾಡಿದ್ರೆ ಹಿಂಗಾಗ್ತದೆ, ನೀ ಕಲ್ಲಿಗೆ ಹೋಗಿದ್ರೆ ಏನಾದೀತು ಅಂದಿವ. ಒಗದ್ ನೋಡ್ಬೇಕು ಅನಿಷ್ಟು ರಾಮನಿಗೆ. 3 ಕಲ್ಲು ತಗೊಂಡು ಒಂದರಲ್ಲಿ ಶ್ರೀ, ಒಂದರಲ್ಲಿ ರಾ, ಒಂದರಲ್ಲಿ ಮ ಬರುದು. ರಾಮ ಕೈ ಬಿಟ್ಟ. ಅಲ್ಲಿ ಯಾರೂ ಇಲ್ಲ. ಮಾರುತಿ ರಾಮ ಇಬ್ಬರೇ ಇದ್ದಾರೆ. ಕೈ ಬಿಟ್ಟ. ಕಲ್ಲು ಮುಳುಗಿತು. ಮಾರುತಿ ನಗಲಿಲ್ಲ. ಇದು ವಿನಯ. ನಗಲಿಲ್ಲ. ಏನಂದ? ಅಪ್ಪ, ಜಗದ್ರಕ್ಷಕ ನೀನು, ಜಗನ್ನಿಯಾಮಕ, ನೀ ಕೈ ಬಿಟ್ರಿ ಕಲ್ಲು ಉಳಿಬಹುದ, ಅದಕ್ಕೆ ಯಾರನ್ನೂ ಕೈ ಬಿಡಬೇಡಪ್ಪ ಅಂದ. ಇದು ಮಾರುತಿಯಲ್ಲಿರುವ ವಿನಯ. ಬ್ರಹ್ಮವಿದ್ಯಾ ಸಂಪನ್ನ. ಆದ್ದರಿಂದ ನಮ್ಮಲ್ಲಿ ಒಂದರ ಅಂಥವ್ಯಾವೂ ಇಲ್ರಿ. ವ್ಯಾಸನಂತ ಬುದ್ಧಿ ಇಲ್ಲ, ಮಾರುತಿಯಂತ ವಿನಯ ಇಲ್ಲ, ಶುಕನಂತ ವಿರಾಗವಿಲ್ಲ, ಜನಕನಂತ ಪಾಂಡಿತ್ಯ ಅಥವಾ ಬ್ರಹ್ಮವಿದ್ಯಾ ಇಲ್ಲ, ಏನೂ ಇಲ್ಲ ಅಂದ್ರೂ ಕೂಡ
ಎಲ್ಲ ಇದ್ದವ್ರಂಗ್ ಮಾತಾಡ್ತೀಯಲ್ಲಪ್ಪ, ಏನಿದು ಮರುಳೇ ಅಂತ ಸಿದ್ಧಾರೂಢರು ಆ ಬ್ರಹ್ಮಾನಂದನಿಗೆ ಒಂದು ಮಾತು ಅಂದ್ರು. ಅಂತಾನೆ, ಎಂದು ಸಿದ್ಧನು ನುಡಿಯೇ ಬ್ರಹ್ಮಾನಂದನೆಂಬುವ ಗುರುವಿನೆದುರಿಗೆ ನಿಂದು ಸ್ವಾಮಿ ತಮ್ಮ ಬಳಿಯೋ ತಪ್ಪು ಮಾಡಿದೆನು. ಇಂದು ನನ್ನಯ ಬುದ್ಧಿ ಪೋಯಿತು ತಂದೆಯನ್ನ ಪರಾರಮಂ ಕ್ಷಮಿ ಚಂದು ನಮಿಸಿದ ನಾಗ ಅವರಡಿದವರೆಗೆ ಬಳಿಕ. ಬ್ರಹ್ಮಾನಂದನಿಗೆ ಪರಿಣಾಮ ಆತು. ಎದ್ದು ನಿಂತ, ಗುರುವಿನ ಎದುರಿಗೆ ಬಂದು ಸಾಷ್ಟಾಂಗ ಪ್ರಣೀತನಾಗಿ, ಗುರುವೇ ತಮ್ಮಯ್ಯ ಬಳಿಯೋಳು ತಪ್ಪು ಮಾಡಿದೆನು, ನನ್ನ ಬುದ್ಧಿ ಹೋಯಿತು, ಏನೋ ನನ್ನ ಕಿಂಚಿತ್ ಕರ್ಮ, ನನ್ನ ಪಾಪ ನನಗೆ ಹಿಂಗೆ ಮಾತಾಡಿಸ್ತು, ನನ್ನ ಕ್ಷಮಿಸು, ನನ್ನ ಉದ್ಧಾರ ಮಾಡು ಅಂತ ಹೇಳಿ ಬ್ರಹ್ಮಾನಂದ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿದ ಕೂಡಲೇ ಆತು. ಪ್ರಾಯಶ್ಚಿತ್ತವೇ ಪಾಪದ ಕೊನೆ. ಪಾಪಕ್ಕೆ ಕೊನೆ ಯಾವುದು? ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು. ಅಂದ್ರೇನು? ಇದು ನನ್ನಿಂದ ಆಗಬಾರ್ದಾಗಿತ್ತು, ಆಯ್ತು, ಇನ್ನೆಂದೆಂದೂ ಆಗಬಾರ್ದು. ಪರಮಾತ್ಮ ಅಂತ ಯಾವ ಪುಣ್ಯಾತ್ಮ ಮನುಷ್ಯಗೆ ನೋವು ಮಾಡಿಕೊಂತಾನ, ಇದಕ್ಕೆ ಪ್ರಾಯಶ್ಚಿತ್ತ ಅಂತ. ಈ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪುನಃ ಅದನ್ನು ಮಾಡಬಾರ್ದು. ಮತ್ತೆ ಅಪಿತೇ ಸುದುರಾಚಾರೋ ಭಜಂತೆ ಮಾಂ ಅನನ್ಯ ಭಾಗ್. ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬೇಕಾದಂಥ ಪಾಪಗಳನ್ನ ಮಾಡಿದ್ರೂ ಕೂಡ ನಾನು ಮಾಡಿದ್ದು ಪಾಪ ಅಂತ ಒಂದು ಅರಿವಾಗಿ ಇನ್ನೊಮ್ಮೆ ಇದನ್ನು ಮಾಡಬಾರದು ಅಂತ ಪ್ರತಿಜ್ಞೆ ಮಾಡಿಕೊಂಡು ಯಾವನು ನನ್ನನ್ನೇ ನಂಬುವನೋ ಅರ್ಜುನ ಅವನು ಸಾಧು. ಸಾಧುರೇವ ಸಮಂತವ್ಯಂ. ಅವನನ್ನ ಮಹಾ ಸಾಧು ಅಂತ ತಿಳಿತೀನಿ ಹೊರತು ಅವ ಪಾಪಿ ಅಂತ ಭಾವಿಸುವುದಿಲ್ಲ ಅಂತ. ಅದಕ್ಕೆ ಪಾಪಕ್ಕೆ ಕೊನೆ ಇಲ್ಲ ಅಂತ ಅನ್ಬೇಡ್ರಿ, ಪಾಪಕ್ಕೆ ಕೊನೆ ಅದ, ನಾವು ಮಾಡಿಕೊಳ್ಳಿಕ್ ಬರವಲ್ದು. ಯಾಕಂದ್ರೆ ನಾವೇನು ಪಾಪಗಳನ್ನು ಮಾಡ್ತೀವಿ ಅದನ್ನು ಯೋಗ್ಯ ಅಂತ ಸಿದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾ ಮಾಡಿದ್ದು ಖರೇನೇ ಅದ, ಯಾರು ಬೇಕಾದ್ರಲ್ಲಿ ಹಿಂಗನ್ನುವಷ್ಟರ ಮಟ್ಟಿಗೆ ನಮ್ಮ ಬುದ್ಧಿಯ ವೈಪರೀತ್ಯ ಇರೋಣದರಿಂದ ಪಾಪಕ್ಕೆ ಪ್ರಾಯಶ್ಚಿತ್ತ ನಮ್ಮಿಂದ ಆಗುವುದು. ಯಾವಾಗ ಬ್ರಹ್ಮಾನಂದ ಕೈ ಮುಗಿದು ಅಪ್ಪ ಅವ್ರ ಮುಂದೆ ನಿಂತು ನನ್ನ ಅಪರಾಧವಾಯಿತು, ನನ್ನ ಬುದ್ಧಿ ಹೋಯಿತು, ಕ್ಷಮಿಸ್ಕೊಳ್ರಿ ಅಂತ ಯಾವಾಗ ಅಂದ, ಅಪ್ಪ ಅವರು ಅವನು ಕ್ಷಮಿಸಿದ್ರು, ಕೂತರು. ಅಷ್ಟೊತ್ತಿಗೊಬ್ರು ಆ ಮಠಕ್ಕೆ ಭಕ್ತರು ಬಂದರು. ಏನ್ ಮಾಡಿದ್ರು ನೋಡ್ರಿ. ಸಿಂಗಾರ ಶ್ರೀಶೈಲ ಕ್ಷೇತ್ರದ ಮಂಗಲಾತ್ಮಕ ಮಲ್ಲಿಕಾರ್ಜುನ ಲಿಂಗ ಪೂಜೆಯ ಜಂಗ ಮಾರ್ಜನೆಯನ್ನು ಮಾಡಿಸಲು ಲಿಂಗದೇ ಪಯಣವನ್ನು ಮಾಡುವೆ ವಂಗಚಾರಿಯ ದಯದಿರಮ್ಮಯ ಸಂಗದೋಳಿಯ ಒಬ್ಬರಿಬ್ಬರ ಕಳುವಬೇಕೆಂದ. ಒಬ್ಬೊಬ್ಬ ನಮಸ್ಕಾರ ಮಾಡಿ ಆ ಮಠ ಸ್ವಾಮಿಗಳು ಕೇಳ್ತಾನೆ, ಸ್ವಾಮಿಗಳೇ ನಮ್ಮ ಶೆಟ್ರು ಶ್ರೀಶೈಲಕ್ಕೆ ಹೊರಟಾರೆ, ನಾವೆಲ್ಲರೂ ಹೊರಟಿವಿ, ಅದಕ್ಕೆ ನಿಮ್ಮ ಮಠದಾಗಿಂದ ಒಂದಿಬ್ಬರನ್ನ ಕಳಿಸ್ಕೊಡ್ರಿ, ಅವ್ರನ್ನು ಕರ್ಕೊಂಡು ಶ್ರೀಗರಿಗೆ ಹೋಗ್ತೀವಿ, ಅಲ್ಲಿ ಮಲ್ಲಿಕಾರ್ಜುನ ಪೂಜೆ ಜಂಗಮಾರ್ಚನೆ ಎರಡೂ ಮಾಡಬೇಕು ಅಂತ ಇಚ್ಛಾ ಅದ. ಅಂದ ಕೂಡಲೇ ಆ ಚಿಂತಾಮಣಿ ಆಶ್ರಮದ ಸ್ವಾಮಿಗಳು ಒಬ್ಬನ ಕರೆದು, ತಮ್ಮ ಶಿಷ್ಯನ ಕರೆದು, ಹೋಗು ಈ ಸಿದ್ಧಾರೂಢರನ್ನು ಕರ್ಕೊಂಡು ನೀನು ಅವರು ಕೂಡಿ ಶ್ರೀಶೈಲಕ್ಕೆ ಹೋಗಿ ಬರ್ರಿ. ಇಷ್ಟು ಹೇಳಿದ ಕೂಡಲೇ ಸಿದ್ಧನಂ ಗೂಡಿಗಳೆನ್ನಲ್ ಹೋದರಿರುವರು
ಶೆಟ್ಟಿ ಆಲಯಕ್ಕೆ. ಇಬ್ಬರು ಆ ಶೆಟ್ರ ಮನೆಗೆ ಬಂದ್ರು. ಅಲ್ಲ ಕಂಡಾಪಟ್ಟಿ ಮಂದಿ ಶಿವಯೋಗಿಗಳು, ಜಂಗಮರು, ಭಕ್ತರು ಎಲ್ಲರೂ ಕೂಡಿದ್ರು. ಎಲ್ಲರೂ ಕೂಡಿ ಅಲ್ಲಿಂದ ಯಾತ್ರಾ ಹೊರಟು. ಜಾತ್ರೆಗೆ ಹೋಗುವುದು ಅಂದ್ರೆ ಅದೊಂದು ದೊಡ್ಡ ಗಲಾಟೆ. ಊರು ಬಂದಲ್ಲೇ ಹರ ಹರ ಮಾದೇವ್ ಅನ್ನೋದು ಮಂದಿ ಕಾಣಬೇಕು ಕಣ್ಣಿಗೆ. ಊರು ದಾಟಿತು ಮತ್ತು ಮನೆ ಸುದ್ದಿನೇ ಮಾತಾಡ್ಕೊಂತು. ಅಲ್ಲಲ್ಲಿ ಹಸಿವು, ಊಟ, ನೀರು, ನಿದ್ರಿ ಎಲ್ಲ ಮಾಡಿಕೊಂತ ಶ್ರೀಗಿರಿಯನ್ನ ಅವರು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿಗಲ್ಲಿಗೆ ವಸ್ತಿ ಕೊಟ್ಟು ಅಲ್ಲಿ ಬಡ ಜನ ಕನ್ನ ಕಮ್ಮಿಗೆ ಸಲ್ಲಿಸುತ್ತ ತಾನೆಂದು ದಿನ ದಿನ ಬರಲಿ ಇಲ್ಲದಾಗಲೇ ಆತ್ಮಕೂರನು ಸಲ್ಲಲಿತವರ ನಾಗಲೂಟಿಯಲ್ಲೆಲ್ಲರೂ ದಾಂಡುತ್ತ ಈ ಮನ ಕೊಳ್ಳ ಕಂಬಂದು, ಈ ಮನ ಕೊಳ್ಳ ಕಂಬಂದು. ಈಗ ನಂಗೆ ಆಗಿರ್ಲಿಲ್ಲ. ಈಗ ಸೀದಾ ಇಲ್ಲಿ ಬಸ್ ಹತ್ತಿದ್ರೆ ಶ್ರೀಗಿರಿಯ ಮಲ್ಲಿಕಾರ್ಜುನ ಮುಂದನ ಬಸ್ ಇಳಿತು. ಆಗ ಹಂಗಿರ್ಲಿಲ್ಲ, ನಡುಲು ಹೋಗೋದಿತ್ತು. 7 ಕೊಳ್ಳಗಳನ್ನು ದಾಟಿ ಹೋಗ್ಬೇಕಾಗಿತ್ತು. ಹಂಗೆಲ್ಲ ಕೊಳ್ಳಗಳನ್ನು, ಬೆಟ್ಟಗಳನ್ನು ಹತ್ತಿ ಇಳಿದು ದಾಟಿ ಅಂತೂ ಇಂತೂ ಪ್ರಯತ್ನ ಮಾಡಿ ನಾಗಾಲೋಟಿಗೆ ಬಂದು ಅಲ್ಲಿಂದ ಭೀಮನ ಕೊಳ್ಳಕ್ಕೆ ಬಂದು ಭೀಮನ ಕೊಳ್ಳದಿಂದ ಕೈಲಾಸ ಬಾಗಲದೊಳಗಿಂದ ಆಯ್ದು ಶ್ರೀಗಿರಿಯ ಕ್ಷೇತ್ರವನ್ನ ತಲುಪಿದರು. ಎಲ್ಲರೂ ಲಿಂಗ ದರ್ಶನ ಮಾಡಿಕೊಂಡ್ರು. ಒಂದು ಕಲ್ಲು ಮಂಟಪದಾಗ ಉಳ್ಕೊಂಡ್ರು ಎಲ್ಲರೂ. ಆತು ಅವ್ ಬೇಡಿಕೊಂಡಿದ್ರು ಅವರು, ಪಾಪ ಕರ್ಕೊಂಬಂದವರು. ಎಲ್ಲರನ್ನು ಕರ್ಕೊಂಡು ಹೋಗ್ತೀವಿ, ಎಲ್ಲರಿಗೂ ಅನ್ನ ಕೊಡ್ತೀವಿ, ಎಲ್ಲರಿಗೂ ಉಪಚಾರ ಮಾಡ್ತೀವಿ, ರುದ್ರಾಭಿಷೇಕ ಮಾಡಿಸ್ತೀವಿ, ಜಂಗಮ ದಾಸೋಹವನ್ನು ಮಾಡ್ತೀವಿ ಅಂತ ಬೇಡಿಕೊಂಡಿದ್ರು. ಆ ಪ್ರಕಾರ ಎಲ್ಲರೂ ಹೆಣ್ಮಕ್ಕಳು ಸ್ನಾನವನ್ನು ಮಾಡಿ ಅಡಿಗೆ ಮಾಡ್ಲಿಕ್ಕಿಟ್ರು. ದೊಡ್ಡ ಕಲ್ಲು ಮಂಟಪಗಳು. ಆಗಿನ ಕಾಲಕ್ಕೆ ಅವಕ್ಕೆ ಪೌಳಿಗಳು ಅಂತಿದ್ರು. ಆ ಪೌಳಿ ಒಳಗೆ ಎಲ್ಲರೂ ಸ್ನಾನ ಮಾಡಿ ಹೆಣ್ಮಕ್ಳು ಮಡಿಯಿಂದ ಅಡಿಗೆ ಮಾಡ್ಲಿಕ್ಕೆ ಹತ್ತಿದ್ರು. ಆ ಹೊತ್ತಿನೊಳಗೆ ಅಕಸ್ಮಾತ್ ಸಿದ್ದಪ್ಪ ಏನ್ ಮಾಡಿದ, ಏನ್ ಮಾಡ್ತಾರ ನೋಡ್ಬೇಕಂತ ಒಳಗ ಸಹಜ ಹೋದ. ಜಂಗಮರಂದ್ರು, ಹೇ ಭವಿ, ಕೊಳ್ಳಾಗ ಲಿಂಗಿಲ್ಲ, ಏನಿಲ್ಲ, ಯಾವ ಜಾತಿ ಅವನೋ ಏನೋ, ನಿಂಗೆ ಹೆದರಿಕೆ, ನಾಚಿಕೆ, ಮರ್ಯಾದೆ ಏನಾರ ಐತಿಲ್ಲ ನಿನಗೆ? ದರ್ದ ಒಳಗೆ ಬಂದ್ರೆ ಏನದು? ಮೈಲಿಗೆ ಗೊತ್ತಾಗೋದಿಲ್ಲ. ಮೈಲಿಗಿದ್ದವ್ ಮಡಿ ಗೊತ್ತಾಗ್ತದೆ, ಮಡಿ ಇದ್ದವ್ ಮೈಲಿಗೆ ಗೊತ್ತಾಗ್ತದೆ. ಎರಡು ಇಲ್ದವಾಗ ಏನು ಗೊತ್ತಾಗ್ತದೆ? ತಲಿ ಹೇಳಿದ್ರೆ ನಿಂಗೆ ಬುದ್ಧಿಗಿದ್ದರೆ ನಿನಗೆ ಅಂತೇಳಿ ಒಬ್ಬ ಅಂದ, ಏ ಸಂಗಯ್ಯ ತಗೋವನ್ ಚೆಂಡು ಹಿಡಿದು ಹೊರಗೆ ಹಾಕವನ್ ಅಂತೇಳಿ ಅಂದ್ರು. ಬಡ ಬಂದವರ ಕುಚಿಕ್ಕೈ ಹಾಕ್ಬಿಟ್ಟಪ್ಪ. ಜಾತಿ ಬಲಿ ಕ್ಯಾಟ್ರಿ, ಇದು ಜಾತಿ ವಿಮಾನ. ಯಾರು ಈ ಮುಂಡೆ ಮಕ್ಕಳು ಹೂರ್ಣ ತಿರು ಮುಂದೆ ಹೂಸ್ಬಿಟ್ಕೊಂತ ತಿರುವಲ್ರಿ, ನಡಿತೈತಿ. ಇನ್ನೊಬ್ರು ಮುಟ್ಟಬಾರ್ದ್ರಿ. ನಿಮ್ಮ ಚಲೋ ಕೈಲೆ ಪೈಲೆ ಕೈ ಅವ್ ನೋಡ್ಬೇಕು ಅವ್ರನ್ನ ಮಡಿ ಮಾಡೋದು. ನಾನು ಒಂದು ದೇವ್ರ ಪೂಜೆ ಮಾಡೋದು ನೋಡಿದೆ, ಸಿಟ್ಟಿಗೆ ಹೇಳ್ಬೇಡ್ರಿ. ಪ್ರಸಿದ್ಧ ದೇವಾಲಯ ಅದು, ಹೆಸರು ಹೇಳಂಗಿಲ್ಲ ನಾ. ಅದು ನೋಡ್ಬೇಕಂತ ಹೋಗಿ ನಿಂತೆ. ಅವರು ಮಡಿ ಪಂಜಿ ಹಚ್ಕೊಂಡಿದ್ರು, ಅರ್ಧ ಮಣಕಾಳಿ ಮೇಲೆ ಪಂಜಿ ಹಚ್ಕೊಂಡಿದ್ರೆ ಅವು ನೀರು ಪಂಜಿ ಏನ್ರಿ, ಅವು ಹಿಂದೆ ಹರಿದಿದ್ವು. ಚೇಷ್ಟ ಹೇಳಿದ್ರು ನಾನು ನಿಮ್ಮ ಅಂದೇನೆ. ಮತ್ತೆ ಕರೆ ಹೇಳ್ಬೇಕಂದ್ರೆ ಅಷ್ಟು ಮಾಡಿಕೊಂಡು ಒಂದು ಪಂಜಾಗ ನೀರು ಎದ್ದೆದ್ದಿ ನೆಲ ಒರೆಸ್ತಿದ್ರು. ಆ ದೇವ್ರ ಮೈಮೇಗೆ ನೆಲ ಆಭರಣ ತೆಗೆದಿದ್ರು, ಎಲ್ಲ ತೆಗೆದಿದ್ರು. ಕನಿಷ್ಠ ಏನೂ ಇಲ್ಲ ಅಂದ್ರು ಒಂದು 20,000 ಜೊಂಡಿಗೆ ಇರ್ಬೇಕು ಆ ದೇವ್ರಂತೇಳಿ. ಇದು ಮಡಿ. ಅದನ್ನು ಸ್ವಚ್ಛ ಮಾಡಕ್ ಹೋದ್ರೆ
ನಿಮಗಾಗುದು. ಸ್ವಚ್ಛ ಮಾಡಕ್ ಹೋಗ್ರಿ, ಹೇ ಮತ್ತೊಬ್ರು ಮುಟ್ಟಬಾರ್ದು. ಇವನ್ ಕೈಯಾಗ ಏನೈತು, ಇನ್ನೊಬ್ರು ಕೈಯಾಗ ಏನೈತು, ದೇವ್ರಿಗೆ ಗೊತ್ತಪ್ಪ ಮಾರಾಯ. ಇದನ್ನ ಬಸವಣ್ಣವ್ರ ಕಂಡು ಬಹಳ ಛೀ ಮಾಡ್ಯಾರ, ಪರಂತು ನಮಗೆ ಅವ್ರು ಛೀ ಮಾಡಿದ್ ಹತ್ತಂಗಿಲ್ಲ. ಮಡಿ 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 ಎಂದು ಮೂರು ಮಾರೋ ಹಾರುತಿ, ಮಡಿಯಲ್ಲಿ ಬಂತೆಲೆ ಪಿಕನಾಶಿ, ಹುಟ್ಟುತ್ತ ಸೂತಕ ಸಾಯುತ್ತ ಸೂತಕ, ನಟ್ಟ ನಡುವೆ ನಿಂತೆ ಪಿಕನಾಶಿ. ಕನಕದಾಸರಂತಾರೆ, ಏನು ಇದು ಒಂದು ನನಗೆ ನೋಡಿ ಸ್ವಾಮಿ ಹೇಗಿದೆ ಅಂದ. ಏನು ಅಂದೆ. ಕಿಂಡಿ ಕಿಂಡಿ ಅಂದ. ಕನಕನ ಕಿಂಡ್ರಿ ಅದು, ಕಿಂಡಿ ಅಂದ. ಹೌದು ಚಲೋ ಅದ ಅಂತಂದೆ. ನಮ್ಮ ದೇವರು ಇಲ್ಲಿ ನಿಂತು ಕನಕ ಓದಿ ಬಿಟ್ಬಿಟ್ರೆ ಕಿಂಡಿ ಮಾಡಿ ನೋಡ್ಬಿಟ್ಟ ಅಂದ. ನೋಡುವಲ್ಲಕ್ಕ ನೋಡಿದ ಅಷ್ಟ ಅಲ್ಲ ಸ್ವಾಮಿ, ಈ ಕಡೆಗೆ ಹೊಳಿ ಬಿಟ್ಟಾನ ಅಂತ ಹೊಳ್ಳಿ. ಅವ ಹೊಳ್ಳಿದ ಮ್ಯಾಗ ಅವ ಹೊಳ್ಳಿ ನಿಂತ ಮ್ಯಾಗ ಹಂಗ ಬಿಟ್ರಿ, ಇಷ್ಟು ಮಂದಿ ಸೇರಿ ನಿಮ್ಗೆ ಹೊಳ್ಸಕ್ಕಾಗಲ್ದು ಅವನ್ನ ತಂದೆ. ನಮಸ್ಕಾರ ಬರ್ತೇನೆ ಅಂದ. ಅವ್ ನಡಿ. ಅದಕ್ಕೆ ಉತ್ತರ ಕೊಡ್ಲಿಲ್ಲ ನನಗ. ಇಷ್ಟು ಮಂದಿ ಸೇರಿ ಕಡೆಗೆ ನೀವು ಆ ದೇವ್ರನ್ನ ಕನಕ ಹೊಳ್ಳಿಸ್ತೀರ, ನಿಮಗ್ ಹೊಳಸಕ್ಕಾಗ್ಲಿಲ್ಲಲ್ಲ. ಸುಮ್ಮನೆ ಮಡಿ ಮಾಡೋರು ಮಾಡ್ರಿ, ಯಾರು ಬೇಡ ಅಂತಾರ. ಆ ಮಡಿ ಬಗ್ಗೆ ಹೇಳ್ತಿದ್ ನಿಮಗೆ ಬೇಡ ನೋಡ್ರಿ, ನಮ್ಮ ಬಾಯಿ ಸುದ್ದುಳವಲ್ಲ. ಸ್ವಚ್ಛ ಇರ್ರಿ, ಸ್ವಚ್ಛ ಇರ್ರಿ, ಕೈ ಬಾಯಿ ಚಲೋ ಇರ್ರಿ, ಮನಸ್ಸು ಮುರಿದು ಇರ್ಲಿ, ಇನ್ನೊಬ್ಬರನ್ನ ಕಂಡು ಪ್ರೀತಿ ಮಾಡ್ರಿ, ಇನ್ನೊಬ್ರಿಗೆ ಊಟ ಮಾಡಿಸ್ರಿ, ಇನ್ನೊಬ್ಬರು ಸಂತೋಷ ಪಟ್ಟಿದ್ರೆ ಅವ್ರು ನೋಡಿ ಆನಂದ ಪಡ್ರಿ. ಇವು ನಿಜವಾದ ಮಡಿಪ. ಅದನ್ನು ಬಿಟ್ಟು ಸುಮ್ಮನೆ ಖಾಲಿ ಉಪಲಾಟಿ ಮಾಡಿದ್ರೆ ಎದಕ್ ಬಂತು? ಒಬ್ಬ ಕುತ್ತಿಗೆ ಬಂದು ಕೈ ಹಾಕಿದ ಕೂಡಲೇ ಮತ್ತೊಬ್ಬ ಬಂದು ಬ್ಯಾಡ್ರಿ ಅವ್ ಬಡಿಬೇಡ್ರಿ ಅಂದ. ಅವ್ ಬಡಿಬೇಡ್ರಿ ಅಂದ. ಇವ ಸುಮ್ಮನೆ ಇರ್ಬೇಕಿಲ್ಲ ಸಿದ್ದಪ್ಪ. ಅಲ್ಲ, ಗುರು ಕೊಟ್ಟ ಆತ್ಮಲಿಂಗ ಪರಿಪೂರ್ಣವಾಗಿ ವ್ಯಾಪಕವಾಗಿರುವಾಗ ನಾನ್ಯಾಕೆ ಮತ್ತೆ ನಿಮ್ ಕೂಡಿದ್ರು ಮಾಡ್ಲಿಕ್ಕೆ ಹೋಗಿಲ್ಲ ನಾನು? ಮತ್ ಬ್ಯಾರೆ ಲಿಂಗ ಹೇಳ್ತಾರಕ್ ಹೋಗ್ಲಿಪ್ಪ? ಜಗತ್ತ ಲಿಂಗವಾಗಿರುವ ಹೊತ್ತಿನೊಳಗ ಬ್ಯಾರೆ ಲಿಂಗ ಹೇಳ್ತಾರಲಿ. ನೀವು ಬರೇ ಕೂಳಬಾಕರು ಅಂದ್ಬಿಟ್ಟಿವ. ಬಹಳ ಮಜಾ ಐತ್ರಿ ಇದು. ಈಗ ಮನೆಗೆ ಐನಾರು ಕರ್ಕೊಂಡ್ ಬರ್ತಿರಲ್ಲ, ಸುಮ್ಮನೆ ಎಂದು ಉಂಡು ಹೋಗುದಿಲ್ಲ ಅವರು. ಸಿಟ್ಟಿಗೆ ಬೇಡ್ರಿ, ನಮಸ್ಕಾರ ಮಾಡಪ್ಪ ಅಂತಾರ. ಪಾಪದ ನಮಸ್ಕಾರ ಮಾಡ್ತಾರೆ. ಅಡಿಗೆ ಮಾಡಿ ಹಾಕಿದ ತಪ್ಪಿಗೆ ನಮಸ್ಕಾರ ಮಾಡ್ತಾರೆ. ಇವಾಗ ಕಾಲಕ್ಕೆ ಹಿಂದೆ ನಡೆಸ್ಬೇಕಾ? ಮತ್ತ ವಚನ ತಗೊಂತಾರ ಅವನ ಕಡೆಯಿಂದ. ಇವತ್ತೊಂದು ದಿವಸ ಸಾಕಪ್ಪ ಮಾರಾಯ ಹೋಗ್ತೀನಿ, ಮತ್ತೆ ಯಾವಾಗಾರ ಬರ್ತೀನಿ ಅನ್ಬೇಕಿಲ್ಲ. ಅದಕ್ಕೆ ನೀವು ಕೂಳಬಾಕರು ಅಂದವ. ಕೂಳಬಾಕರು ಒಂದು ಕೂಡಲೇ ಒಬ್ಬವ ಸುಟ್ಟಿಗದ್ದು, ನಮಗ್ ಕೂಳಬಾಕರು ಅಂತೀಯ, ನೀ ಕೂಳಿಗೆ ಬಂದವ ಅಂದವನ ಅವನು ಹೊಡೆಯಕ ಹೋದ. ಒಬ್ಬ ಮತ್ತೊಬ್ಬ ಬಂದು ಬಿಡಿಸ್ಕೊಂಡು ಯಪ್ಪ ಬ್ಯಾಡ ಇಲ್ಲೇ, ನೀ ಅನ್ಕತ್ತ ಹೊರಗೆ ಹೋಗ್ಬಿಡು, ಇಲ್ಲಿ ಯಾಕೆ ಬರಕ್ ಹೋಗಿದ್ದಿ? ಆತ್ ಬಿಡಪ್ಪ, ಹಂಗಾರ ನಾವು ಭವಿ ಅಂತ ಹೋಗ್ಬಿಡ್ತೀವಿ ಅಂತಂದು ಶ್ರೀಶೈಲ ಮಲ್ಲಿಕಾರ್ಜುನ ಯಾರು ಭವಿ ಎಂಬುದನ್ನ ನಿರ್ಣಯ ಮಾಡಬೇಕು ಅಂತ ಹೇಳಿ ಹೋಗ್ಬಿಟ್ಟು ಸಿದ್ಧಾರು. ಅದು ಆ ಕರ್ಕೊಂಬಂದವಾಗ ತಿಳಿಬೇಕಿತ್ತು. ಅವಗೂ ಸುದ್ದಿ ಮುಟ್ಲಿಲ್ಲಿದು. ಸಿದ್ಧಾರೂಢ ಬಡ ಬಡ ಕುಂತಂಗ್ ಮಾಡಿ ಹೋದ್ರು. ಹೋಗಿ ಒಂದು ಅರಣ್ಯದೊಳಗೆ ಒಂದು ನವಗ್ರಹ ಮಠ ಅಂತ ಮಠ ಅದ. ಆ ಮಠದಾಗ ಹೋಗಿ ಅಪ್ಪ ಅವರು ಕುಂತರು. ಇವರು ಮತ್ತ ಜಂಗಮಾರ್ಚನೆ ಆಗ್ಬೇಕಲ್ಲ, ಎಲ್ಲರೂ ಸ್ನಾನ ಮಾಡಿದ್ರು. ಬರೋಬ್ಬರಿ ಲಿಂಗಾರ್ಚನೆ ಕೂತರು. ಅಂದ್ರೆ ಬರೋಬ್ಬರಿ ಎಲ್ಲ ಶಿಸ್ತಾಗಿ ಕುಂತ್ಕೊಂಡು ಆಗಿನ ಕಾಲಕ್ಕೆ ವಸ್ತ್ರ ಇದ್ದು, ವಸ್ತ್ರದ ಕಟ್ಕೊಂತಿದ್ರು, ಬಿಚ್ಚಿದ್ರು. ಆದ್ರೆ ಇಷ್ಟು ಲಿಂಗಪ್ಪನ ಇಲ್ಲ. ಒಂದು ಸಂಗಯ ನಿನ್ ಲಿಂಗ, ಮಲಯ ನಿಂದು, ನಂದು, ಕಲಯ ನಿಂದು, ನಂದು, ಮುರುಗೆಯ ನಿಂದು, ನಂದು ಇಲ್ಲ.
ಮತ್ತಿನ್ ಹೆಂಗ ಪ್ರಾಣ ಕಳ್ಕೊಳ್ಳೋದು? ಇಷ್ಟಲಿಂಗವಾದ್ಮೇಲೆ ಪ್ರಾಣ ಇಡಬಾರ್ದಲ್ಲ. ಲಿಂಗ ಇಲ್ಲದ ಊಟ ಮಾಡೋಂಗಿಲ್ಲ. ಲಿಂಗ ಹೋದರೆ ಪ್ರಾಣವೇ ಹೋಗ್ಬೇಕು, ಇರಬಾರದು. ನಾವಿದ್ದರೆ ಏನೇನು ಪ್ರಯೋಜನ ಅಂಥೇಳಿ ಎಲ್ಲ ಎದುರಿ ಎಲ್ಲ ಜಾಗ ಮಾಡೋದ್ ಬಿಟ್ಟಿಗಿದ್ದವ ಏನ್ ಮಾಡ್ಯಾವ ಅಂತ ವಿಚಾರ ಮಾಡಿದ್ರು. ಎಲ್ಲಿ ಹೋದ್ರು ಲಿಂಗ ಸಿಗಲಿಲ್ಲ. ಹಾಗಂತಾರೆ ಅನಿತರೋಟ ಹೊರಗೆ ಹೋದ ಧನಿಕ ಶೆಟ್ಟಿಯು ಬಂದಿದೆಲ್ಲವ ಕೇಳಿ ಮಹಾತ್ಮವಿವನವು ಎಂದು ನಂಬುತ್ತ ಘನ ಮಹಿಮ ಶಿವಯೋಗಿ ಎಂಬವಿ ಎನುಕದೂಡಲು ಲಿಂಗಮಿಲ್ಲದ ಬನಗು ಭವಿಗಳು ನೀವೆಯಾದಿರಿ ಆದ ಕಾರಣದೇ ಆದ ಕಾರಣದೇ. ಅಷ್ಟ್ರಾಗಿ ಶೆಟ್ರು ಬಂದ್ರು, ಶ್ರೀಮಂತರು ಕರ್ಕೊಂಬಂದವರು. ಏನಾತೋ? ಯಾರು ಲಿಂಗಿಲ್ರಿ. ಇದಕ್ಕಿಂತ ಮುಂಚೆನಾಗಿತ್ತು, ಸಿದ್ದಪ್ಪನ ಹೊಡೆದು ಹೊರಗೆ ಹಾಕ್ಯಾರ್ರಿ. ಹೋ ಶಿವಯೋಗಿ ತತ್ವಜ್ಞಾನಿಯನ್ನು ಹೊರಗೆ ಹಾಕಿ ನೀವೆಂತ ಲಿಂಗ ಪೂಜೆ ಮಾಡೋರಪ್ಪ. ಮೊನ್ನೆ ಗದಗಿನ ತೋಂಟದಾರ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು ನನಗೆ. ಇಬ್ರು ಕುಂತಿದ್ವಿ, ಶಾಂಡಿಲ್ಯ ಮಹಾರಾಜರ ಬಗ್ಗೆ ಹೇಳಿದ್ರು. ಶಾಂಡಿಲ್ಯ ಮಹಾರಾಜರಂದ್ರೆ ನಿಮ್ಮ ಗುರುಗಳು ಸಣ್ಣವ್ರಲ್ರಿಪ್ಪ ಅಂದ್ರು. ಯಾಕ್ರಿಪ್ಪ ಅಂದೆ. ಅದ್ರ ಬಗ್ಗೆ ಗ್ರಂಥ ಬರೆಸೋ ಪ್ರಯತ್ನ ಮಾಡಾಕಿತ್ತು. ಈಗ ಉಳಿವಿ ತೇರ್ನ್ಯಾಗ ಶಾಂಡಿಲ್ಯ ಮಹಾರಾಜರನ್ನು ಕೂಡಿಸ್ತಿದ್ರಂತೆ ಮೊದಲು. ಅವಾಗೇನು ಜನರು ಹೋಗೋದೇ ಭಾಳ ದುರ್ಲಭ. ಅದು ಅರಣ್ಯ ನೋಡ್ರಿ. ಈಗೆಲ್ಲ ಬಸ್ಸುಗಳಾಗ್ಯಾವೆಲ್ಲ ಆಗ್ಯಾವ. ಆ ತೇರ್ನ ಕೂಡ್ರಿಸ್ ಮುಂದೆ ಕೆಲವು ಮಂದಿ ಏನ್ ಮಾಡಿದ್ರು, ಅವನು ಕೊಳ್ಳಾಗ ಲಿಂಗಪ್ಪಿಲ್ಲ, ಅವನು ಕುಂಡ್ರಿಸ್ಬೇಡ್ರಿ ಅಂತ ಕೆಲವು ಮಂದಿ ತಕರಾರು ತೆಗೆದು ಕೂಡಲೇ ಒಬ್ರು ಹೇಳಿದ್ರು, ಅಜ್ಜಾರ ನಿಮ್ಮನ್ನು ಕೂಡ್ಬೇಡ ಅಂತಾರಿ, ನೀವು ಲಿಂಗಪ್ಪ ಇಲ್ಲ ಅಂತ. ಬಿಟ್ಟ ಅದಕ್ಕೇನ ಹತ್ತಂದಿದ್ರೆ ಹತ್ತಿದ್ವಿ, ಬ್ಯಾಡ ಅಂದ್ರೆ ಬಿಟ್ಬಿಡ್ತೀವಿ. ಅಲ್ಲೇ ಕುಂದ್ರಬೇಕಂತ ನೇಮ ಇಟ್ಟು ಕಂಡಾಪಟ್ಟಿ ಕಟ್ಟಿದವು. ಇಲ್ಲೇ ಕೆಳಗಿಳಿದು ಕಟ್ಟಿ ಮೇಲೆ ಕೂತು ಮುಂದೆ ಇಡೀ ಜಾತ್ರೆ ಜನರು ಕೂಡಿ ತೇರು ಜಗ್ಗಿದ್ರು ಹಗ್ಗನ ಹರಿತು ಹೊರತು ತೇರು ಮುಂದಕ್ಕೆ ಹೋಗಲಿಲ್ಲ. ಕಡೆಗೆ ಎಲ್ಲರೂ ಬಂದು ತಪ್ಪಾತ್ ನಂಬುದು, ನೀವು ತೇರ್ನ ಕೂಡಿರ್ಬೇಕು ಅಂತಂದ್ಮೇಲೆ ಅಲ್ಲಿ ಕೂಡ್ರು ಬಿಡು ಅಂತ ಅವ್ರು ತೇರ್ನ ಕೂತರು. ಯಾವಾಗ ತೇರ್ನ ಕುಂತರು ತೇರು ಮುಂದೆ ತಾನ ಸಾಗಿದ್ರು. ಇಂಥ ಮಹಿಮಾ ಪುರುಷರೂಪ ಅವರು. ಅವ್ರ ಹೆಸರಿಟ್ರಿ ಮಾರಾಯ ನೀವು ಆಶ್ರಮಕ್ಕೆ, ಅದನ್ನ ನೆನಪು ಮಾಡಿಕೊಂಡ್ರೆ ಒಂದು ನಮೂನಿ ಆನಂದ ಆಗ್ತದ ಅಂತ ಹೇಳಿದ್ರು ಮೊನ್ನೆ. ಯಾಕೆ ಹೇಳ್ತೀನಿ ಈ ಮಾತು ಅಂದ್ರೆ, ತತ್ವಜ್ಞಾನಿಗಳಲ್ಲಿ ಬಾಕಿದ್ ನೋಡಕ್ ಹೋಗ್ಬೇಡ್ರಿ ನೀವು. ಅಲ್ಲಿರುವ ಜ್ಞಾನ, ಅಲ್ಲಿರುವ ವೈರಾಗ್ಯ, ಅಲ್ಲಿರುವ ಭಕ್ತಿ, ಅಲ್ಲಿರುವ ನಿಷ್ಠ, ಅಲ್ಲಿರುವ ಸಮಭಾವನ, ಇವನು ನೋಡ್ಬೇಕು ಹೊರತಾಗಿ ಬಾಕಿದ್ ನೋಡಕ್ ಹೋದ್ರೆ ಅವೆಲ್ಲ ಅದ್ರ ಅಂತರ್ಗತ ಇರ್ತಾವ. ನಮಗೆ ಯಾವ ಕಾಣೋದಿಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇರ್ತೀವಿ. ಹಂಗ ಶೆಟ್ರು ಬೈದ್ರು, ಏನ್ ಮಾಡ್ತೀರಿ ಮಾಡ್ರಿ. ಈಗ ನೋಡು, ಅವಾಗ ಲಿಂಗಿಲ್ದ ಭವ್ಯ ಅಂದ್ರಿ, ಈಗ ನಿಮಗೇನು ಅನ್ಬೇಕು? ನಿಮ್ ಲಿಂಗಿಲ್ಲ ಅಲ್ಲಿ. ಈಗ ಕೂಡ್ಲೆ ಹೋಗ್ರಿ. ಈಗೇನಾಯ್ತು, ಅವನು ಹುಡುಕ್ರಿ, ಕರ್ಕೊಂಬರ್ರಿ, ಕರ್ಕೊಂಬಂದು ಸರಳ ನಮ್ಮ ಕಾರ್ಯಕ್ರಮ ಸಾಗಿಸಿ ಅಂತ ಶೆಟ್ರು ಎಲ್ಲ ಜಂಗಮರಿಗೂ ಗದರ್ಸಿದ ಕೂಡಲೇ ಎಲ್ಲರೂ ಎದ್ರಪ್ಪ. ಕಂಡಾಪಟ್ಟಿ ಮಂದಿ ಎದ್ದು ಹುಡುಕೊಂತ ಹೊಂಟ್ರು. ಯಪ್ಪೋ ಸಿದ್ದಪ್ಪ ಎಲ್ಲಿದೀವೋ ಮಾರಾಯ, ಕಣ್ಣಿಗೆ ಕಾಣಪ್ಪ ಯಪ್ಪ, ನಾವೊಂದು ತಪ್ಪಾಗಿರೋ ಮಾರಾಯ ಅಂತ ಹುಡುಕೊಂತ ಹೊರಟ್ರು. ಎಷ್ಟು ದೂರ ಹೋದ್ರು ಸಿದ್ದಪ್ಪನ ದರ್ಶನ ಆಗಲಿಲ್ಲ. ಕಡೆಗೆ ಶ್ರೀಗಿರಿಯ ಮಲ್ಲಿಕಾರ್ಜುನಿಗೆ ಬೇಡಿಕೊಂಡ್ರು, ಸಿದ್ದಪ್ಪನ ದರ್ಶನ ಆದ್ರೆ ಕಾಯಿ ಬಡಿಸ್ತೀವಿ. ಹಂಗ ಹಿಂಗ ಮುಂದೆ ಸ್ವಲ್ಪ ದೂರ ಹೋದ ಕೂಡಲೇ ಆ ನವಗ್ರಹ ಮಠದಲ್ಲಿ ಇಲ್ಲೊಂದು ಮಠ ಅದ ನೋಡೋನು, ಇಲ್ಲಿ ಯಾರು ಇರಬೇಕು ಅಂತ ಹೋಗೋದ್ರೊಳಗಾಗಿ ದೊಡ್ಡ ಅನಾಹುತ. ದೊಡ್ಡ ಹುಲಿ ಮ್ಯಾಗ ಸಿದ್ದಪ್ಪ ಕುಂತಾನ. ಕೊರಳಾಗ ನಾಗರ ಹಾವು
ಜೋತ ಬಿದ್ದು ತಲೆ ಮೇಲೆ ಹೆಡಿ ಎತ್ತದ, ಎಡಕ ಬಲಕ ನವಿಲುಗಳು ನಿಂತು ಗಾಳಿ ಹಾಕ್ಲಿಕ್ಕೆ ಹೆಚ್ಚಾವು, ಕಪಿಗಳು ತಂದು ಬಾಯಾಗ ಹಣ್ಣಿಡಕ್ಕೆ ಹೆಚ್ಚಾವು. ಸಿದ್ದಪ್ಪ ಎಷ್ಟು ದೊಡ್ಡವಪ್ಪ ನೀನು, ಏನು ಸ್ಥಿತಿ ಅದು? ಆ ವ್ಯಾಘ್ರವನ್ನು ನೋಡಿ, ಆ ಸರ್ಪ ನೋಡಿ, ಅಲ್ಲಿರುವ ಕಪಿಸಂಕುಲವನ್ನು ನೋಡಿ ಇವ್ರು ಹೆದರಿ ಯಪ್ಪೋ ಸಚ್ವಿ ಅಂತ ಚಿಟ್ನ ಚೀರಿ ಓಡಕ್ ಶುರು ಮಾಡಿದ್ರು. ಒಬ್ಬ ಒಂದ ಓಡ್ ಹೋದ್ರೆ ಲಿಂಗಪ್ಪ, ಓಡೋದ್ರೆ ಲಿಂಗಪ್ಪ ತಡಿ ಓಡ್ಬೇಡ ತಡ್ರಿ. ಸಿದ್ಧ ಸದ್ಗುರುವೇ, ಸಿದ್ಧಾರೂಢ ಭಾರತಿ, ಅಪೋ ತಪ್ಪಾಗಿತ್ತು ನಮ್ಮದು, ಕ್ಷಮಾ ಮಾಡಿಕು ಗುರುನಾಥ ಅಂದಾಗ ಸಿದ್ಧಾರೂಢರು ಬರ್ರಿ ಇಲ್ಲೇ ಬರ್ರಿ, ನಾವು ಬರಕ್ ಒಲ್ಲಿ ಬಂದ್ರು. ಯಾಕ ಹುಲಿ ಐತಿ. ಅಪ್ಪ ಅವರ ಕೆಳಗಿಳಿದು ಬಂದು ಅಯ್ಯ ಯಾಕೆ ಇಷ್ಟು ಬಿಸಿಲಾಗ ಊಟ ಮಾಡದೆ ಬಂದಿರಲ್ಲಪ್ಪ, ನಂಗೆ ತಿರಸ್ಕಾರ ಮಾಡ್ಯಾರೆಂಬ ಕಲ್ಪನೆ ಇಲ್ಲ ಅಪ್ಪ ಅವ್ರಿಗೆ, ಊಟ ಮಾಡದೆ ಬಂದಿರಲ್ಲಪ್ಪ, ಏನ್ ಮಾಡ್ಬೇಕಪ್ಪ, ನಮ್ಮ ಲಿಂಗಪ್ಪನ ಇಲ್ಲ. ಇಲ್ಲಿದ್ದಂಗ ನಾವು ಬರ್ರಿಯೋ, ಈ ಜಲಹರಿ ಒಳಗೆ ಕಂಡಾಬಿಟ್ರಿ ಲಿಂಗಪ್ಪದವು, ನಿಮ್ ಯಾವ ತಗೊಂಡು ಹೋಗಿ ಬರ್ರಿ ಅಂದ ಕೂಡ್ಲೆ ಅವ್ರಂದ್ರು ಮಾರಾಯ ಅವು ಯಾರ್ಯಾರು ಹೋದವು ಯಾರಿಗೂ ಗೊತ್ತಂದ್ರು, ನಮ್ಗೆ ಗೊತ್ತಾಗು ಮಾತಲ್ಲ. ಹಂಗಾರೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ಎಲ್ಲಾರು ನಿಲ್ರಿ, ಓಂ ನಮಃ ಶಿವಾಯ ಅಂದ್ರಿ. ಓಂ ನಮಃ ಶಿವಾಯ ಅಂದ್ರೆ ನಿಮ್ಮ ಲಿಂಗಗಳು ನಿಮ್ಮ ಕೈಯಲ್ಲಿ ಬರುತ್ತವೆ, ಆಗ ನೀವು ಪೂಜೆ ಮಾಡ್ರಿ. ಅದ್ರಾಗೊಬ್ಬ ಹೊಂಡ ನಮಗನ್ನ ಅನ್ನೋ ಕರಾರಿಲ್ರಿ ಅನ್ನೋ. ಯಾಕಂದ್ರೆ ಓಂ ನಮಃ ಶಿವಾಯ ಅಂದ್ರೆ ಮಹಾಪಾಪ, ಅದನ್ನ ಯಾಕೆ ಅನ್ಬೇಕು ಯಾಕೆ ಅನ್ನಬಾರದು ಎಂಬ ವಿಷಯ ನಾಳೆ ಹೇಳ್ತೀನಿ. ಸಿದ್ಧಾರೂಢ ಕಡೆಗೆ ನನ್ನ ವಿಚಾರ ಅದ್ರ ವಿವರಣೆ ಬಹಳ ಇದೆ. ಅದಕ್ಕೆ ಮಹಾಮಂತ್ರ ಅಂದವ್ರು ಕೆಡ್ತಾರೋ ಮಂತ್ರ ಕೆಡ್ತೈತೋ ಬೇಕಲ್ಲ. ಓಂ ನಮಃ ಶಿವಾಯ ಅಂದ್ರೆ ಮಂತ್ರ ಕೆಡ್ತೈತೋ ಅಥವಾ ಅಂದವ್ರು ಕೆಡ್ತಾರ? ಯಾಕೆ ಕೆಡಬೇಕು? ಇನ್ನೊಬ್ಬರನ್ನ ಕೆಡಿಸಿದ್ರೆ ಮಂತ್ರ ಅಲ್ಲ, ಕೆಡೋದು ಮಂತ್ರ ಅಲ್ಲ. ಹಂಗಾರೆ ಅನ್ನೋದಿಲ್ಲ ಯಾಕೆ ಅಂಬ ವಿಷಯವನ್ನ ನಾಳೆ ತಗೋತಾರೆ. ಆ ವಿಷಯವನ್ನ ನಾಳೆ ನೋಡೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ, ಗುರುವರೋಚ್ಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳ್ ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ.
ವರಭ್ರೂಲತಾಪುರದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ.